ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವುದೇನೆಂದರೆ MHRD ವೆಬ್ಸೈಟ್ನಲ್ಲಿ 2021ನೇ ಸಾಲಿನ UDAS ಪ್ಲಸ್ ಅನ್ನು ಸರ್ಟಿಫೈ ಮಾಡುವುದು ಹೇಗೆ. ಈಗಾಗಲೇ ನೀವು 2021ನೇ ಸಾಲಿನ UDAS ಪ್ಲಸ್ ಅನ್ನು ಅಪ್ಡೇಟ್ ಮಾಡಿರುತ್ತೀರಿ. ಅದನ್ನು ಸರ್ಟಿಫೈ ಮಾಡಲು udasplus.gov.in ಅನ್ನುವ ವೆಬ್ಸೈಟ್ಗೆ ಹೋಗಬೇಕು. ಮೊಬೈಲ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಅದರಲ್ಲಿ ಯಾವುದಾದರೂ ಒಂದು ಬ್ರೌಸರನ್ನು ಓಪನ್, ಆ ಬ್ರೌಸರ್ನಲ್ಲಿ udasplus.gov.in ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ವೆಬ್ಸೈಟು ಡಿಸ್ಪ್ಲೇ ಆಗುತ್ತೆ. ಈ ವೆಬ್ಸೈಟ್ನಲ್ಲಿರುವಂಥ ಮೆನುಗಳಲ್ಲಿ ಲಾಗಿನ್ ಅನ್ನೋ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 4 ಸಬ್ ಮೆನು ಬರ್ತವೆ. ಆ 4 ಸಬ್ ಮೆನು ಅಲ್ಲಿ ಎರಡನೇ ಮೆನು ಆದಂಥ ಲಾಗಿನ್ ಫಾರ್ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಕರ್ನಾಟಕ ಆ್ಯಂಡ್ ಬಿಹಾರ್ 2021 ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಲಾಗಿನ್ ಪೇಜು ಡಿಸ್ಪ್ಲೇ ಆಗುತ್ತೆ. ಈಗಾಗಲೇ ನಿಮಗೆ ನೀಡಿರುವಂತಹ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ನಿಮ್ಮ ಶಾಲೆಯ ಹೋಮ್ ಪೇಜು ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಕ್ಲಿಕ್ ಹಿಯರ್ ಟು ಓಪನ್ ಅ DCF ಟು ಫಿಲ್ ಅ ಡಾಟಾ ಅನ್ನೋ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದ್ರ ಮೇಲೆ ನೀವು ಓಕೆ ಕ್ಲಿಕ್ ಮಾಡಿದ್ರೆ ಈ ಪಾಪಪ್ ಮೆಸೇಜು ಹೋಗುತ್ತೆ. ಈಗಾಗಲೇ ನೀವು ಎಲ್ಲ ಫಾರ್ಮ್ ಅಂದರೆ ಸೀರಿಯಲ್ ನಂಬರ್ 1ರಿಂದ ಸೀರಿಯಲ್ ನಂಬರ್ 40ರವರೆಗೂ ಅಂದರೆ ಸೆಕ್ಷನ್ 1.1ಲಿಂದ 11.1ವರೆಗೂ ನೀವು ಈ UDAS ಪ್ಲಸ್ ಅನ್ನು ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಫಾರ್ಮ್ ಸ್ಟೇಟಸಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ. ಈ ಎಲ್ಲ ಫಾರ್ಮ್ಗಳು ನೀವು ಕಂಪ್ಲೀಟ್ ಮಾಡಿರೋದ್ರಿಂದ ಇಲ್ಲಿ ಓವರ್ ಆಲ್ ಸ್ಟೇಟಸಲ್ಲಿ ಕಂಪ್ಲೀಟೆಡ್ ಆಲ್ ಫಾರ್ಮ್ಸ್ ಅಂತ ಬಂದಿರುತ್ತೆ. ಸೊ ನೀವಿನ್ನೂ ಸರ್ಟಿಫೈ ಮಾಡದೇ ಇರೋದರಿಂದ ಇಲ್ಲಿ ಸ್ಟೇಟಸಲ್ಲಿ ನಾಟ್ ಸರ್ಟಿಫೈಡ್ ಅಂತ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಸರ್ಟಿಫೈ ಮಾಡಬೇಕು ಅಂತಂದರೆ ನೀವು ಬಿಫೋರು ಏನು ಮಾಡಬೇಕು ಅಂದರೆ ಈ ಎಲ್ಲ ಸೆಕ್ಷನ್ಸ್ಗಳನ್ನು ಅಪ್ಡೇಟ್ ಮಾಡಿರಬೇಕು. ಅದೇ ರೀತಿ ಈ ಸೀರಿಯಲ್ ನಂಬರ್ 41ರಲ್ಲಿರುವಂಥ ವ್ಯಾಲಿಡೇಷನ್ ಆಫ್ ಫಿಲ್ಡ್ ಡಾಟಾ ಅಂದರೆ ವ್ಯಾಲಿಡೇಟ್ ಮಾಡಿರಬೇಕು. ವ್ಯಾಲಿಡೇಟ್ ಮಾಡಾದ್ಮೇಲೆ ನಿಮಗೆ ಏನು ಬರುತ್ತೆ, ಸರ್ಟಿಫೈ ಮಾಡಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ವ್ಯಾಲಿಡೇಟ್ ಮಾಡಿದರೆ ನಿಮಗೆ ಸರ್ಟಿಫೈ ಮಾಡಲಿಕ್ಕೆ ಇಲ್ಲಿ ಕಂಪ್ಯಾರಿಸನ್ ಆ್ಯಂಡ್ ಸರ್ಟಿಫೈ ಡಾಟಾ ಅನ್ನೋ ಒಂದು ಫಾರ್ಮ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ಪೇಜು ಡಿಸ್ಪ್ಲೇ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಕಂಪ್ಯಾರಿಸನ್ ರಿಪೋರ್ಟನ್ನು ನೀಡಿರ್ತಾರೆ. ಸೊ ಅದು ಯಾವ ರೀತಿ ಇರುತ್ತೆ ಅಂದರೆ 19-20ರಲ್ಲಿ ನೀವೇನು UDAS ಪ್ಲಸ್ ಅಪ್ಡೇಟ್ ಮಾಡಿರ್ತೀರಿ, ಅದೇ ರೀತಿ 20-21ರಲ್ಲಿ ನೀವೇನು UDAS ಪ್ಲಸ್ ಅಪ್ಡೇಟ್ ಮಾಡಿರ್ತೀರಿ ಆ ಎರಡು ಡಾಟಾಗಳನ್ನು ಇನ್ಕ್ಲೂಡ್ ಮಾಡಿ ಕಂಪ್ಯಾರಿಸನ್ನ ಮಾಡ್ಕೊಂಡಿರ್ತಾರೆ. ಈ ಕಂಪ್ಯಾರಿಸನ್ ರಿಪೋರ್ಟನ್ನು ನೀವು ಸ್ವಲ್ಪ ಗಮನಿಸಿ. ಇದರಲ್ಲಿರುವಂಥ ಎಲ್ಲ ಮಾಹಿತಿಗಳು ಕರೆಕ್ಟಾಗಿ ಅಂದರೆ ನೀವು ಕರೆಕ್ಟಾಗಿ UDAS ಪ್ಲಸನ್ನು ಅಪ್ಡೇಟ್ ಮಾಡಿದ್ದೀರಿ ಅಂತಂದರೆ ಇಲ್ಲಿ ಸರ್ಟಿಫೈ ಮಾಡಲ್ನಲ್ಲಿ ಇಲ್ಲೊಂದು ಟಿಕ್ ಮಾರ್ಕ್ ಇದೆ. ಈ ಟಿಕ್ ಮಾರ್ಕ್ ಅಂದರೆ ಈ ಟಿಕ್ ಮಾರ್ಕ್ ಯಾಕೆ ಮಾಡ್ತಿದ್ದೀವಿ ಅಂದರೆ ನಾನು ಇವಾಗ UDAS ಪ್ಲಸ್ ತುಂಬಿರೋದು ಎಲ್ಲ ಕರೆಕ್ಟಾಗಿದೆ ಅಂತ ನಾನಿಲ್ಲಿ ಟಿಕ್ ಮಾಡ್ದಂಗೆ ಇಲ್ಲಿ ಟಿಕ್ ಮಾಡಿಬಿಟ್ಟು ಡಿಕ್ಲೇರ್ಡ್ ಬೈ ಅಂದಲ್ಲೇ ಈ ಶಾಲೆಯ HM ಅವ್ರ ನೇಮು ಅಥವಾ PU ಆಗಿದ್ರೆ ಪ್ರಿನ್ಸಿಪಾಲ್ ನೇಮು, ಡಿಸಿಗ್ನೇಷನ್ ಇದ್ದಲ್ಲೇ HM ಅವ್ರ ಪ್ರಿನ್ಸಿಪಾಲ್ ಇದ್ರೆ ಪ್ರಿನ್ಸಿಪಾಲ್, HM ಇದ್ರೆ HM ಅವ್ರ ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಸರ್ಟಿಫೈ ಡಾಟಾ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಸ್ಕೂಲ್ ಡಾಟಾ ಕ್ಯಾಪ್ಚರ್ ಫಾರ್ಮೆಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಸರ್ಟಿಫೈಡ್ ಅಂತ ಬರುತ್ತೆ. ಸೊ ನೀವು ಒನ್ಸ್ ಸರ್ಟಿಫೈ ಆಯಿತು ಅಂತಂದರೆ ಈ ರೀತಿ ಸ್ಕೂಲ್ ಡಾಟಾ ಹ್ಯಾಸ್ ಬೀನ್ ಸರ್ಟಿಫೈಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಡ್ಯಾಶ್ಬೋರ್ಡ್ ಅಂತ ಬಟನ್ ಇರುತ್ತೆ, ಅಕ್ನಾಲಜ್ಮೆಂಟ್ ಬಟನ್ ಇರುತ್ತೆ. ನೀವು ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಕ್ನಾಲಜ್ಮೆಂಟು PDF ಫೈಲಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ಪ್ರಿಂಟ್ ತೆಗೆದು ನಿಮ್ಮ ಶಾಲೆಯಲ್ಲಿ ಫರ್ದರ್ ಯೂಸ್ ಇಟ್ಕೋಬಹುದು. ಸೊ ಇಷ್ಟು ಮಾಡಿದ್ರೆ ನೀವು ನಿಮ್ಮ ಶಾಲೆಯ 2021ನೇ ಸಾಲಿನ MHRD ವೆಬ್ಸೈಟ್ನಲ್ಲಿ ಸರ್ಟಿಫೈಯನ್ನು ಮಾಡಿದ ಹಾಗೆ. ಥ್ಯಾಂಕ್ ಯು, ನೀವು ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ.